ಹಾಡನ್ನ ಅಟೆಂಪ್ಟ್ ಮಾಡೋದೇ ಒಂದ್ ಚಾಲೆಂಜ್ ಅಂಡ್ ಆ ಚಾಲೆಂಜ್ ನ ಯಾರ ಮುಂದೆ ಅಕ್ಸೆಪ್ಟ್ ಮಾಡಿದೀರಾ ನೀವು? ಶಿವಣ್ಣನ್ ಮುಂದೆ ಹಾಡಿದಿರಾ, ಅದಕ್ಕೆ ಒಂದ್ ಮೀಟರ್ ಎಕ್ಸ್ಟ್ರಾ ಬೇಕು. ಆ ಮೀಟರ್ ನಿಮ್ಗೆ ಚಪ್ಪಾಳೆನಪ್ಪ. ಈಗ ನಿಮ್ ಹಾಡು ಹೇಗಿತ್ತು ಅಂತ ಕೇಳ ಪೀಸ್. ಶ್ರೀ ಹರ್ಷ, ನೀವು ಬಂದಾಗ್ಲೆಲ್ಲೂ ಏನೋ ಒಂದು ಗಿನ್ನೀಸ್ ಬುಕ್ ರೆಕಾರ್ಡ್ ಮಾಡೋಗ್ತೀರಾ ಸ್ವಾಮಿ. ಹರ್ಷ, ಫ್ಯಾಂಟಾಸ್ಟಿಕ್, ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಸರ್. ಶಿವಣ್ಣ, ಈ ಹಾಡ್ ಕೇಳೋದ್ ಎಷ್ಟ್ ಕಷ್ಟ, ಆ ಹಾಡಿಗೆ ಪರ್ಫಾರ್ಮ್ ಮಾಡಿದಾರೆ ನಮ್ಮ ಶಿವಣ್ಣ ಅವ್ರು. ಏನ್ ಹಂಗಿಂಗ್ ಪರ್ಫಾರ್ಮ್ ಮಾಡಿದಾರ. ಎವ್ರಿ ಟೈಮ್ ದ ಸಾಂಗ್ ಗೋಸ್ ಅಪ್, ಶಿವಣ್ಣ ಎನರ್ಜಿಯಲ್ಲಿ ಹೋಗ್ತಾ ಇದೆ. ಸೊ ಹೇಗ್ ಅನ್ಸ್ತು ಶಿವಣ್ಣ? ಹರ್ಷ ಹೆಂಗಿದ್ದೀರಾ ಸರ್? ನಮಸ್ತೆ, ಚೆನ್ನಾಗಿದೆ ಸರ್. ಫೈನ್. ನಾವು ಐ ಥಿಂಕ್ ಆಸ್ಟ್ರೇಲಿಯಲ್ಲಿ ಮೆಲ್ಬೋರ್ನ್ಲಿ ಐ ಥಿಂಕ್ ವಿ ಹ್ಯಾಡ್ ನೈಸ್ ಟೈಮ್. ತುಂಬಾ ಒಳ್ಳೆ ಟೈಮ್. ಯಾಕಂದ್ರೆ ನಾವು ಜೊತೆಲಿ ಗಾಡಿಯಲ್ಲಿ ಟ್ರಾವೆಲ್ ಮಾಡಿದ್ವು. ಅವಾಗ ಫುಲ್ ಸ್ಟ್ರೆಚ್ ಒಂದು ಯಾವ್ದೋ ಒಂದು ಜಾಗ ನೋಡ್ಕೊಂಡು ಬರ್ಬೇಕಾದ್ರೆ ಫುಲ್ ಆಗಿ ಹಾಡು ಹೇಳ್ತಾ ಬಂದ್ರು. ನಾನು, ಗೀತಾ ಅವರೆಲ್ಲರೂ ಜೊತೆಲಿ ವಿ ಕೇಮ್. ಐ ಥಿಂಕ್ ಇಟ್ ವಾಸ್ ಅ ನೈಸ್ ಟೈಮ್, ಮೆಮೊರಬಲ್ ಟೈಮ್. ಐ ಕಾಂಟ್ ಫರ್ಗೆಟ್ ದಟ್. ಶಿವಣ್ಣ, ನಿಮ್ ತರ ಮೆಮೊರಿ ನಮ್ಗೆಲ್ಲರಿಗೂ ಬರೋದಕ್ಕೆ ನಾವ್ ಏನ್ ಮಾಡ್ಬೇಕು ಶಿವಣ್ಣ? ಹೆಂಗೆ ಶಿವಣ್ಣ ನೀವು ಎಲ್ಲಾನು ನೆನ್ಪಿಟ್ಕೊಂಡಿದ್ದೀರಾ? ಒಳ್ಳೆ ಟೈಮ್ ನಲ್ಲಿ ಒಳ್ಳೆ ವ್ಯಕ್ತಿನ ಸಿಕ್ಕಿದಾಗ ಆ ಮೆಮೊರಿ ಯಾವತ್ತೂ ಹೋಗಲ್ಲ. ಆಮೇಲೆ ಈ ಹಾಡು ಆಡೋದಿದೆಯಲ್ಲ, ಐ ಥಿಂಕ್ ಅಮೇಸಿಂಗ್. ಆಮೇಲೆ ರಾಜೇಶ್ ಅವ್ರು ಆಡಿದ್ದು, ಅವ್ರು ಆಡ್ಬಿಟ್ರು ಈಸಿಯಾಗಿ. ಬಟ್ ಅದಕ್ಕೆ ಮೂಮೆಂಟ್ಸ್ ಮಾಡ್ಬೇಕಾದಿದ್ದೀರಾ, ಬಹಳ ಡಿಫಿಕಲ್ಟ್ ಸಾಂಗ್ ಅದು. ಆ ಇಳಿಜಾರನ್ನು ಕಂಡೆ, ಆಮೇಲೆ ಸೋಲಲ್ಲಿ ಗೆಲುವನ್ನು ಕಂಡೆ, ಬೆಳಕನ್ನು ಕಂಡೆ. ಅದೆಲ್ಲ ಸ್ವಲ್ಪ ಸಿಂಬಾಲಿಕ್ ಆಗಿ ಆಕ್ಟ್ ಮಾಡಬೇಕು, ಡಾನ್ಸ್ ಮೂಮೆಂಟ್ ಜೊತೆ ಇರಬೇಕು. ಅಂಡ್ ಫೋಟೋಗ್ರಾಫರ್ ಅಷ್ಟೇ ತುಂಬಾ ಅಮೇಸಿಂಗ್ ಆಗಿ ಮಾಡಿದ್ರು ಅದನ್ನ. ಒಂದ್ ಕಡೆ ಒಂದ್ ಬೆಟ್ಟ ದಾಟಬೇಕಾಗಿತ್ತು, ಆಲ್ಮೋಸ್ಟ್ ಒಂದ್ 10 feet ಹೈಟ್ ಇದೆ. ಅದು ಒಂದ್ ಶಾರ್ಟ್ ತೆಗಿತೀನಿ, ಜಂಪ್ ಮಾಡ್ತೀರಾ ಸರ್ ಅಂದ್ರು. ನಾ ಅದು ಯಾವ್ದೋ ಧೈರ್ಯ ಬಿಟ್ಟಿದ್ರೆ ಹೋಗ್ತಿದ್ದೆ ಕೆಳಗಡೆ ಪಾತಾಳಕ್ಕೆ. ಸರ್ ಆ ಜಂಪ್ ಮಾಡಿದೆ ಅದು. ಐ ಥಿಂಕ್ ಇಟ್ ವಾಸ್ ಅಮೇಸಿಂಗ್ ಎಕ್ಸ್ಪೀರಿಯನ್ಸ್. ಅನ್ಸ್ಕೊಂಡು ನೋಡಿದಾಗ ಅದೆಲ್ಲ ಆ ಮೆಮೊರೀಸ್ ಬರ್ತಾ ಇತ್ತು. ಹರ್ಷ, ತುಂಬಾ ಚೆನ್ನಾಗಿ ಆಡಿದ್ರಿ, ರಿಯಲಿ ವೆರಿ ನೈಸ್. ಥ್ಯಾಂಕ್ ಯು ಶಿವಣ್ಣ, ಥ್ಯಾಂಕ್ ಯು. ಮಹಾಗುರುಗಳೇ, ಹಿ ಈಸ್ ಎನ್ ಆಕ್ಟರ್ ಆಫ್ ಡೈರೆಕ್ಟರ್ಸ್ ಆಕ್ಚುಲಿ. ಟೈಮ್ ಕೀಪ್ ಅಪ್ ಮಾಡೋದ್ರಲ್ಲಿ ರಾಜ್ಕುಮಾರ್ ಸಾರ್ ಬಿಟ್ರೆ ಅವ್ರಿಗಿಂತಲೂ ಒಂದ್ ಕೈ ಹೆಚ್ಚಿಗೆ ಕಣ. ಹೌದು, ಯಾಕಂದ್ರೆ ರಾಜ್ಕುಮಾರ್ ಸಾರ್ ಹತ್ರ ಹೇಗೋದು ಸ್ವಲ್ಪ ಕಷ್ಟ ಎಲ್ರು. ಯಾಕಂದ್ರೆ ಅವ್ರು ಸುಮ್ನೆ ಕೂತ್ಕೊಂಡಿರ್ತಾರೆ, ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಸುಮ್ನೆ ಹಿಂಗ್ ನೋಡ್ತಾರೆ ಅಷ್ಟೇ. ಆ ಏರಿಯಾನೇ ಸುಟ್ಟೋಗ್ಬಿಡ್ತದೆ. ಅದು ಶಿವಣ್ಣ ಏನಂದ್ರೆ ಎಲ್ಲರೂ ಫ್ರೆಂಡ್ಲಿ ಹಾಕಿ, ಏನೋ ತೊಂದರೆ ಅದೇ ಬಾರ ಇಲ್ಲಿ, ಏನಾಯ್ತು ತೊಂದರೆ ಬಾ, ಏನ್ ಪ್ರಾಬ್ಲಮ್ ಏನು ಎಲ್ಲ ಸೆಟ್ಲ್ ಮಾಡಿ ಕೆಲಸ ನಡೆಸ್ಬಿಡ್ತಾರೆ. ಅದು ಶಿವಣ್ಣನ ಸ್ಪೆಷಾಲಿಟಿ. ಅಣ್ಣ, ನೀನ್ ಚೆನ್ನಾಗ್ ಆಡ್ದೆ ಕಣ. ಇವತ್ತೇನ್ ಗೊತ್ತಾ ವಿಶೇಷ? ನಿನ್ನ ಮೀಸೆಗೆ ಒಂದು ಹೆಸರಿಟ್ಟಿದ್ದ ನಾನು, ಗೊತ್ತಾ? ಅಭಿನಂದನ್ ಮೀಸನ್. ಅದೇ ಅಭಿನಂದನ್. ಗೋಲ್ಡನ್ ಬಜಾರ್ ಮಹಾಗುರುಗಳ ಕಡೆಯಿಂದ ಹರ್ಷ, ಒಂದ್ ಕಡೆ ಇವತ್ತು ನಿಮ್ಗೆ ಗೋಲ್ಡನ್ ಬಜಾರ್ ಸಿಕ್ಕಿದೆ, ಇನ್ನೊಂದ್ ಕಡೆ ಶಿವಣ್ಣ ಅವ್ರು ಕೂತಿದ್ದಾರೆ. ಅವ್ರ ಮುಂದೆ ಈ ಟಫೆಸ್ಟ್ ಸಾಂಗ್ ಹಾಡಿದಾರ. ಸೊ ನಿಮ್ಮ ಮನಸ್ಸಲ್ಲಿ ಓಡ್ತಾ ಇರುವಂತಹ ಭಾವನೆ ಹೇಳಿ. ಈ ತರ ಒಂದು ವೇದಿಕೆ ಮೇಲೆ ಏನಾರು ಚಾಲೆಂಜ್ ತಗೊಂಡು ಹಾಡ್ಬೇಕು ಅನ್ನೋದು ಯಾವಾಗಲೂ ನನ್ನೊಂದು ಥ್ರೈವ್ ಇದ್ದೇ ಇರುತ್ತೆ ಒಳಗಡೆಯಿಂದ. ಸೊ ಈ ಹಾಡ್ಗೋಸ್ಕರ ಕಾಯ್ತಿದ್ದೆ. ಅಂಡ್ ಯಾವಾಗ ಸರ್ ಬರ್ತಾರೆ ಅಂತ ಗೊತ್ತಾಯ್ತು, ಅವ್ರ ಮುಂದೆ ಒಂದು ಪುಟ್ಟ ಪ್ರಯತ್ನ ಮಾಡೋ ಒಂದು ಆಸೆ, ಒಂದು ಆಕಾಂಕ್ಷೆ ಅಷ್ಟೇ. ಅಂಡ್ ಶಿವರಾಜ್ ಕುಮಾರ್ ಸರ್ ಬಗ್ಗೆ 2 ವಿಷಯ ಹೇಳಬೇಕು. ಮೆಲ್ಬೋರ್ನ್ ನಲ್ಲಿ ಕಾನ್ಸರ್ಟ್ ಪ್ರಯುಕ್ತ ಹೋಗಿದ್ದು, ಸರ್ ಅಲ್ಲಿ ಬಂದರು ಚೀಫ್ ಗೆಸ್ಟ್ ಆಗಿ. ಒಂದು ವೆಹಿಕಲ್ ಅಲ್ಲಿ ಅವ್ರ ಮುಂದೆ ಸಿಟ್ಟ, ನಾ ಹಿಂದೆ ಸಿಡ ಕೂತೀನಿ. ಶಿವಣ್ಣ ಸರ್ ಹಾಡ್ತಾ ಇದ್ರು. ಒಂದು ಅರ್ಧ ಮುಕ್ಕಾಲು ಗಂಟೆ ಆದ್ಮೇಲೆ ಅವರು, ಅಲ್ಲ ಹರ್ಷ ಅವರೇ, ನೀವು ಹಾಡೋರು ಇದ್ದೀರಾ, ನಂಗೆ ನಮ್ಮ ಮಿಸ್ಸಸ್ ಹೇಳ್ತೀರಾ, ಹಾಡೋರು ಇದ್ಬಿಟ್ಟು ನೀವೇನು ಹಾಡ್ತೀರಾ, ಸುಮ್ಮನೆ ಕೂತ್ಕೊಳ್ರಿ, ಹಾಡ್ರಿ ಅಂತ ಹೇಳ್ತೀರಾ, ಹಾಡ್ರಿ ಒಂದು ಸ್ವಲ್ಪ ಅಂತಂದ್ರು. ನಾನು ಸರ್ ಕೇಳಿದ್ರಲ್ಲ ಅಂದ್ಬಿಟ್ಟು ನಿಧಾನಕ್ಕೆ ಶುರು ಮಾಡಿದೆ. ಇಡೀ ಜರ್ನಿ ಹಾಡು ಹೇಳಿದೀನಿ, ಅವರು ನನ್ನ ಜೊತೆ ಹಾಡು ಹೇಳಿದ್ರೆ. ಅಂಡ್ ಸಂಜೆ ಒಂದು ದೊಡ್ಡ ಟೈಟ್ ಹಾಕೊಟ್ಟು ತುಂಬಾ ಅದ್ಭುತವಾದ ಗಾಯಕಪ್ಪ ನೀನು ಅಂತ ಒಂದು ಆಶೀರ್ವಾದ ಕೊಟ್ಟರು. ಆ ದಿನ ನಾನು ಮರೆಯೋಕ್ಕಾಗಲ್ಲ. ಕ್ವೀನ್ಸ್ ಲಿಫಲ್ಲಿ ಆದಂಥ ಒಂದು ಘಟನೆ, ಎಂಟ್ರಿ ಪಾಯಿಂಟ್ ಇತ್ತು ಟಿಕೆಟ್ ತಗೊಳ್ಳೋ ಜಾಗದಲ್ಲಿ. ಇವರು ಅವತ್ತು ಒಂದು 3-4 ಥರದ್ದು ಹಾಕೊಂಡು, ವೆರಿ ಕಾಲೇಜ್ ಹುಡುಗಂತರ ಒಂದು ಚಿಕ್ಕ ಬ್ಯಾಗ್ ಹಾಕೊಂಡು ಹೋಗ್ತಾ ಇದ್ರು ಸರ್. ಆಯ್ತಾ, ಟಿಕೆಟ್ ಕೌಂಟ್ರಲ್ಲಿ ಕೇಳಿ, ಗೀತಾ ಮೇಡಮ್ ಹಿಂದೆ ಬರ್ತಾ ಇದ್ರು. ಕೌಂಟ್ರ್ ಹತ್ರ ಹೋಗ್ಬಿಟ್ರು. ಅಲ್ಲಿ ಆ ಕೌಂಟ್ರಲ್ಲಿ ಇದ್ದಾಕೆ, ಡು ಯು ಹ್ಯಾವ್ ಯುವರ್ ಕಾಲೇಜ್ ID ಅಂತ ಕೇಳಿದ್ರು. ಅವ್ರು ಏನು ಗೊತ್ತ, ತಕ್ಷಣ ತಿರ್ಬಿಟ್ಟು, ಗೀತಾ ಇವಳೇನಾದ್ರು ಕೇಳು ಬಾಯಿಲಿ ಅಂತ. ನೀನು ಕೇಳಬೇಕಿದ್ನ ಬಾಯ್ಲಿ, ಗೀತಾ ಬಾಯ್ಲಿ ಏನಂದ್ರು, ನನ್ನ ಕಾಲೇಜ್ ಹುಡುಗ ಅಂದ್ರು. ಕುಣಿತಾ ಇದ್ದಾರೆ ಸರ್. I have never seen such a man with the heart of a child. Amazing sir, you are amazing. ಅವತ್ತು ನಿಮ್ಮ ಜೊತೆ ಕಳೆದಂಥ ಪ್ರತಿ ಕ್ಷಣ, ಪ್ರತಿ ಗಳಿಗೆ, ಪ್ರತಿ ಉಸಿರು ನಾನು ಮರೆಯೋದಿಲ್ಲ. ಅಂಡ್ ನೀವು ಕೊಟ್ಟಂತಹ ಪ್ರೀತಿ, ಮಾರಿನ ವೇದಿಕೆಯಲ್ಲಿ ಕೂಡ ಬಹಳ ಪ್ರೀತಿ ಮತ್ತು ಆಶೀರ್ವಾದಗಳು ನೀಡಿದ್ದೀರಿ. ನಿಮ್ಮ ಮುಂದೆ ಈ ಹಾಡು ಹೇಳಿದ್ದು ಅಂಡ್ ಎಲ್ಲರ ಮುಂದೆ ಒಂದು ಪುಟ್ಟ ಪ್ರಯತ್ನ ಮಾಡಿದ್ದು ನನ್ನ ಸೌಭಾಗ್ಯ ಅಂತ ಭಾವಿಸ್ತೀನಿ. ಮತ್ತೊಮ್ಮೆ ಜೀ ಕನ್ನಡ ಸರಿಗಮಪಗೆ ಧನ್ಯವಾದಗಳು. ಬಾಸ್ಕಿ ಸರ್, ಥ್ಯಾಂಕ್ ಯು ಸೋ ಮಚ್ ಈ ಸಾಂಗ್ ನನಗೆ ಕೊಟ್ಟಿದ್ದಕ್ಕಾಗಿ. ಥ್ಯಾಂಕ್ ಯು. ಹರ್ಷ, ಅಂದ್ರೆ ನೀವು ಹೇಳಿದ್ರಿ ಅವತ್ತು ಅವ್ರು ಬಂದು ನಿಮ್ಮನ್ನ ತಪ್ಕೊಂಡಿರೋ ಆ ಘಳಿಗೆನ ನೀವು ಲೈಫ್ ಲಾಂಗ್ ಮರೆಯಲ್ಲ ಅಂತ ಹೇಳಿ. ಅವಕಾಶ ಸಿಕ್ಕಿದ್ರೆ ಇನ್ನೊಂದ್ಸಲಿ ಅವ್ರನ್ನ ತಪ್ಕೊಳಕ್ ಇಷ್ಟಪಡ್ತೀರಾ? ಐ ವಿಲ್ ಬಿ ಹ್ಯಾಪಿ, ಪ್ಲೀಸ್ ಹೋಗಿ ಹರ್ಷ. ಅಯ್ಯೋ ಅಲ್ಲೇ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಶಿವಣ್ಣ.
ಅವನು ಸರಿಗಮಪ ಕಾರ್ಯಕ್ರಮದ ಅಂಬಾಸಿಡರ್. ಅದು ನಾನು ಅದೇ ಹೇಳಿದ್ದು. ಗುರುಗಳೇ, ಈ ಮಗು ಅಂತೂ ಎಷ್ಟು ಚೆನ್ನಾಗಿ ಹಾಡಿದ್ಲು ಸಾಕ್ಷಿ, ಎಷ್ಟು ಬ್ಯೂಟಿಫುಲ್ ಆಗಿ ಹಾಡಿದೆ ನೀನು. ವೆರಿ ಗುಡ್ ತಾಯಿ, ಆಲ್ ದ ವೆರಿ ಬೆಸ್ಟ್. ಗಗನ್ ತಮಾಷೆ ಒಂದ್ ಕಡೆ, ಬಟ್ ವಿ ಆರ್ ವೆರಿ ಪ್ರೌಡ್ ಆಫ್ ಯು ಬ್ರದರ್. ಆಲ್ ದ ವೆರಿ ಬೆಸ್ಟ್, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು VP ಸರ್. ಈಗ ಚೂರಿ ಚಿಕ್ಕಣ್ಣ. ಸಾಕ್ಷಿ ಅಂಡ್ ಗಗನ್ ಚಾನ್ಸೇ ಇಲ್ಲ. ಹೈ ವೋಲ್ಟೇಜ್, ಹೈ ಎನರ್ಜಿ, ಅಮೇಸಿಂಗ್. ಇಂದು ಮೇಡಮ್ ನಿಮ್ಮ ಎಕ್ಸ್ಪ್ರೆಷನ್ಸ್ ನನಗೆ ಅವರಲ್ಲಿ ಕಾಣ್ತಾ ಇತ್ತು. ಅಂದ್ರೆ ಈ ತರದ ಹಾಡುಗಳು ಬಹಳಷ್ಟು ಹಾಡಿದಿರ ನೀವು. ನನಗೆ ಸಾಕ್ಷಿ ಹಾಡ್ಬೇಕಾದ್ರೆ ಐ ಕುಡ್ ಫೀಲ್ ದೋಸ್ ಎಕ್ಸ್ಪ್ರೆಷನ್ಸ್. ಆ ತರದ ಹಾಡುಗಳು ನೀವು ಹಾಡಿದಾಗ ದಿಸ್ ಒಳ್ಳೆ ವಿಷಯ ಆಗಿದೆ, ತುಂಬಾ ಒಳ್ಳೆ ವಿಷಯ ಆಯ್ತು ಇವತ್ತು. ಎಸ್ ಸರ್, ನಾನು ಇಂದು ಮ್ಯಾಮ್ಗೆ ಭಾಳ ಅಂದ್ರೆ ಭಾಳ ಥ್ಯಾಂಕ್ಸ್ ಹೇಳ್ಬೇಕು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಈಚ್ ಆ್ಯಂಡ್ ಎವ್ರಿ ಲೈನ್ ಅವ್ರು ನನಗೆ ಎಲ್ಲಿ ನಾನು ಏನು ಡೌಟ್ ಕೇಳಿದ್ರು ಅದನ್ನು ಹೇಳತ್ತಿದ್ರು ಎಷ್ಟು ಸ್ವೀಟ್ ಆಗಿ. ಸೊ ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಅಯ್ಯೋ, ಮೈ ಪ್ಲೆಜರ್. ಅವಳಿಗೆ ಆ ಟ್ಯಾಲೆಂಟ್ ಇದೆ ಸರ್. ನೀವು ಹೇಳ್ದಾಗೆ ಎಸ್ಪೆಷಲಿ ಆ ಫಸ್ಟ್ ಫೇಸ್ ಇದೆಯಲ್ಲ ಸರ್, ಟೋನು ಇವಳಿಗೆ ಹೇಳಿ ಮಾಡಿಸ್ದಾಗಿದೆ. ಸೊ ಇಬ್ಬರು ಹಾಡಿ ನಂಗೆ ಬಹಳ ಖುಷಿ ಆಯಿತು. ಸೋ ಪ್ರೌಡ್ ಆಫ್ ಯು ಬೋತ್. ಥ್ಯಾಂಕ್ ಯು ಅರ್ಜುನ್ ಸರ್. ಮಹಾಗುರುಗಳೇ, ಈ ಲತಾ ಮಂಗೇಶ್ಕರ್ ಜೊತೆಲಿ ಕಿಶೋರ್ ಕುಮಾರ್ ಗಲಾಟೆ ಹೆಂಗಿರುತ್ತಲ್ಲ ಹಂಗಿತ್ತಾಯ ಇಬ್ಬರದು ಗಲಾಟೆ. ಇಬ್ಬರಿಗೂ ಸೇರಿ ದೃಷ್ಟಿ ಆಗದಂಗೆ ಗೋಲ್ಡನ್ ಬೇಡ. ಥ್ಯಾಂಕ್ ಯು ಸರ್. ನೀನ್ ನಿಜ ಹೇಳು, ನೀನ್ ಸಿಂಗರ್ ಆಗ್ಬೇಕಂತ ಇದೆಯಾ, ಆಕ್ಟರ್ ಆಗ್ಬೇಕಂತ ಇದೆಯಾ? ಎರಡು ಆಗ್ಬೇಕಂತ. ಹೌದಾ? ಯಾರು ನಿನ್ ಫೇವ್ರೆಟ್ ಆಕ್ಟರು? ಯಶ್ ಸರ್ ಅಂದ್ರೆ ತುಂಬಾ ಇಷ್ಟ. ಯಶ್ ಸರ್ ತುಂಬಾ ಇಷ್ಟನಾ? ಎಲ್ಲಿ ಒಂದ್ ಡೈಲಾಗ್ ಹೇಳು ನೋಡೋಣ. ಸ್ವಾರ್ಥಕ್ಕಾಗಿ ಓಡ್ತಿರೋ ಜಗತ್ತು ಯಾರಿಗೋಸ್ಕರನೂ ನಿಲ್ಲಲ್ಲ. ಅವ್ರಗಳ ಬಗ್ಗೆ ತಲೆ ಕೆಡ್ಸ್ಕೋಬೇಡ. ಅವ್ರು ಯಾರು ನಿನ್ನಷ್ಟು ಬಲಶಾಲಿ ಅಲ್ಲ. ಪ್ರಪಂಚದಲ್ಲೇ ತಾಯಿಗಿಂತ ದೊಡ್ಡ ಯೋಧ ಇನ್ಯಾರೂ ಇಲ್ಲ. ಏಯ್, ಲವ್ಲಿ ಬಾ, ಲವ್ಲಿ ಗಗನ್, ಲವ್ಲಿ. ಟ್ರೂ ಎಂಟರ್ಟೈನರ್ ಮಗ, ಸೂಪರ್. ಆ್ಯಂಡ್ ಥ್ಯಾಂಕ್ ಯು ಪೇಡಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಹಾಗುರುಗಳೇ. ಈ ಕ್ಷಣ ಇಷ್ಟೊಂದು ಧನ್ಯತೆಯಿಂದ ತುಂಬಿದೆ. ಇದಕ್ಕೆಲ್ಲ ಕಾರಣ ಇಲ್ಲಿರುವಂಥ ನಮ್ಮ ಶಿಶು ತಾನ್ಸೇನ್ ಅಂತ ಬಂದು ಇವತ್ತು ಶಿವಣ್ಣ ಅವರ ಬಾಯಿಂದ ಮರಿಯಪ್ಪಾಜಿ ಅಂತ ಕರೆಸ್ಕೊಂಡಿದ್ದಾರೆ. ಆ ಗುರು ಕರುಣೆ, ಆ ಗುರು ಆಶೀರ್ವಾದ ಯಾವಾಗಲೂ ನಿನ್ನ ಜೊತೆ ಇರಲಿ ಅನ್ನೋದು ನಮ್ಮೆಲ್ಲರ ಆಶಯ. ಆ್ಯಂಡ್ ನಿನ್ನಿಂದ ಆ ಒಂದು ಗುರುವಿನ ಬೆಳಕು ನಮಗೆ ಸಿಕ್ಕಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಈಗ ಈ ಆಗುವುದಕ್ಕೆ ಕಾರಣಗಳೆಲ್ಲ ಯಾರೋ ಇದ್ದಾರೆ ಎಲ್ಲೆಲ್ಲೋ, ಅವರನ್ನೆಲ್ಲ ಸ್ಮರಿಸುವ ಕಾಲ. ನಾನು ಚಿತ್ರೋದ್ಯಮಕ್ಕೆ ಬರುವ ಗುರಿ ಇಟ್ಟುಕೊಂಡಿದ್ದವನು, ಸ್ವಲ್ಪ ಅಸಡ್ಡೆಯಿಂದ ಇದ್ದವನು. ನನ್ನ ಅಸಡ್ಡೆಯನ್ನು ಮೊದಲು ತೆಗೆದವರು ಶ್ರೀ NS ರಾವ್.